ಮೈ ಚಾನಲ್. ಸೊ ಇವತ್ತು ನಾನು ಮತ್ತು ಕುಶಲ್ ಇವತ್ತು ಆ್ಯಕ್ಚುಲಿ ವೀಕೆಂಡ್ ಅಂತ ಹೇಳಿ ಆಚೆ ಬಂದಿದ್ವಿ. ಸೊ ನಾನು ಮನೆಯಿಂದನೇ ವೀಡಿಯೋ ಮಾಡ್ಕೋಬೇಕಿತ್ತು, ಮಾಡ್ಕೊಂಡಿಲ್ಲ, ಬಟ್ ಇಲ್ಲಿ ಬಂದು ಮಾಡ್ತಾಯಿದ್ದೀನಿ. ಸೊ ಇದು ನಾವು ಮಾಡಿರೋವಂಥ ರೂಮ್ ಕುಶಲ್ ನಗರಲ್ಲಿ. ಸೊ ಕಾಸಿಯಾಗಿ ಚೆನ್ನಾಗಿದೆ. ವೀಕೆಂಡ್ ಅಂತ ಹೇಳಿಬಿಟ್ಟು ಕುಶಲ್ ಮಂಡೆಯಿಂದ ಅವರು ನ್ಯೂ ಜಾಬ್ಗೆ ಜಾಯ್ನಿಂಗ್ ಆಗಬೇಕು. ಸೊ 2 days ಟೈಮ್ ಇತ್ತಲ್ಲ, ಅದಕ್ಕೇ ನಾವು ಕುಶಲ್ ನಗರಕ್ಕೆ ಬಂದಿದ್ದೀವಿ. ಸೊ ಹಿಯರ್ ಯು ಗೋ. ಹೈ. ಈಗ ಸುಮ್ಮನೆ ಹಂಗೆ ಪ್ರಾಪರ್ಟಿ ಎಲ್ಲ ಒಂದು ವಿಸಿಟ್ ಹಾಕ್ಕೊಂಡು ಬಂದ್ವಿ, ಫೋಟೋಸ್ ಎಲ್ಲ ತಕ್ಕೊಂಡು. ಈಗ ನಾನು ಆಮೇಲೆ ಅಂದ್ಕೊಂಡೆ ಬ್ಲಾಗೇ ಸ್ಟಾರ್ಟ್ ಮಾಡಿಲ್ಲ, ಮರ್ತ್ಬಿಟ್ಟಿದ್ದೀನಿ ಅಂಥೇಳಿ. ಸೊ ಈಗ ಬಂದ್ವಿ. ಈಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ, ಜರ್ನಿ ಮಾಡ್ಕೊಂಡು ಬಂದಿದ್ದೀವಲ್ವ, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲಿಂದ ಇನ್ನೇನು ಮಾಡ್ತೀವಿ, ಹೇಗಿರುತ್ತೆ ನಮ್ಮ ವೀಕೆಂಡು ಎಲ್ಲ ತೋರಿಸ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಒಂದು ರಿಲ್ಯಾಕ್ಸೇಷನ್ ವಿಡಿಯೋ ಆಗಿರುತ್ತೆ ನಮಗೆ, ಅಂದರೆ ಒಂದು ರಿಲ್ಯಾಕ್ಸಿಂಗ್ಗೋಸ್ಕರನೇ ನಾವು ಆ್ಯಕ್ಚುಲಿ ಬಂದಿರೋದು. ಅವ್ರ ವರ್ಕ್ ಪ್ರೆಷರ್ ಎಲ್ಲ ದೂರ ಇಟ್ಟು ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಕೂರ್ಗೆ ಬಂದಿದ್ದೀವಿ. ಸೊ ಹೇಗಿರುತ್ತೆ, ಹೇಗೆ ಎಂಜಾಯ್ ಮಾಡ್ತೀವಿ, ಯಾವ ಪ್ಲೇಸ್ ಕೂಡ ಪ್ಲ್ಯಾನ್ ಮಾಡಿಲ್ಲ, ಜಸ್ಟ್ ಹೀಗೆ ಇಲ್ಲೇ ರೆಸಾರ್ಟಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಹೇಗಿರುತ್ತೆ ನಮ್ಮ 2 days ತೋರಿಸ್ತೀನಿ, ಅಲ್ಲಿಂದ ಹೇಗಿರುತ್ತೆ ಈವ್ನಿಂಗ್ ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್. ನಾನು ಹೆಂಗೋ ಆಡ್ತೀನಿ ಇವಾಗ. ಇದು ನಮ್ಮ ರೂಮ್, ಆ್ಯಕ್ಚುಲಿ ಇದೆಲ್ಲ ಇನ್ಕ್ಲೂಡೆಡು. ಸೊ ಇಲ್ಲೆಲ್ಲ ಮೇಲ್ಗಡೆ ಇರುತ್ತೆ, ಹೀಗೆ ಸೋಫಾ ಎಲ್ಲ ಇದೆ. ಇಲ್ಲಿಂದ ಬಂದರೆ ಬೆಡ್ರೂಮ್ ಸಿಗುತ್ತೆ ಈ ರೀತಿ. ಫ್ರೆಂಡ್ಸ್ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ರೆಡಿಯಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ದುಬಾರೆ, ಇಲ್ಲೇ ನಾವು ಮಾಡಿರೋ ರೆಸಾರ್ಟ್ ಪಕ್ಕನೇ ದುಬಾರೆ ಇದೆ. ಸೊ ಜಸ್ಟ್ ಹಾಗೆ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ. ಬರಲ್ವಾ? ಅಲ್ಲೇ ಇರ್ತೀರಾ ಸರ್? ಸೊ ಈ ರೀತಿ ಒಂದು ಡ್ರೆಸ್ ಹಾಕಿದ್ದೀನಿ, ಬ್ಲ್ಯಾಕ್ ಕಲರ್. ಸೊ ನನ್ನ ಬ್ಯಾಗ್ ಆ್ಯಂಡ್ ನನ್ನ ಡ್ರೆಸ್ ಔಟ್ಫಿಟ್ ಈ ರೀತಿ. ಸೊ ಈಗ ಹೋಗ್ತಾ ಇದ್ದೀವಿ, ನೋಡೋಣ ಹೇಗಿರುತ್ತೆ. ಫೈನಲಿ ದುಬಾರೆ. ನಮ್ಮ ರೂಮಿಂದ ಎಷ್ಟು ದೂರ ಇಲ್ಲಿಗೆ? ಬರೀ 1 kilometer ಅಷ್ಟೇನಾ? ಫ್ರೆಂಡ್ಸ್ ಏನು ಗೊತ್ತಾ, ನಾನು ದುಬಾರೆ ಅಂತ ಹೇಳಿಬಿಟ್ಟು ರೆಡಿ ಆಗಿಬಿಟ್ಟು ಬಂದೆ, ಓಕೆನಾ. ಬಟ್ ನಮ್ಮ ಮನೆಯವ್ರು ಏನು ಮಾಡಿದ್ರು ಅಂದರೆ, ಇಲ್ಲಿ ತನಕ ಬಂದುಬಿಟ್ಟು ಬೆಳಗ್ಗೆಗೆ ಹೋಗೋಣ, ಬೆಳಗ್ಗೆ ಚೆನ್ನಾಗಿರುತ್ತಂತೆ ದುಬಾರೆ ಕ್ಯಾಂಪು ಈವ್ನಿಂಗಿಂತ. ಅಂದರೆ ಅಲ್ಲಿ ನಾವು ಸ್ಟೇ ಮಾಡಿದ್ದೀವಲ್ಲ, ಅವರು ಕೂಡ ಅದೇ ಹೇಳಿದ್ರು, ಮಾರ್ನಿಂಗ್ ತುಂಬ ಚೆನ್ನಾಗಿ ಅನಿಸುತ್ತೆ ಈವ್ನಿಂಗಿಂತ ಅಂತ ಹೇಳಿಬಿಟ್ಟು. ಸೊ ಎಂಟ್ರಿ ಆದ್ವಿ, ಅಲ್ಲಿ ಕಾರ್ ಪಾರ್ಕಿಂಗ್ ಅವ್ರ ಹತ್ರನೂ ಕೇಳಿದ್ವಿ, ಅವರು ಅದೇ ಹೇಳಿದ್ರು. ಆಮೇಲೆ ಜಸ್ಟ್ 5 minutes ಅಷ್ಟೇ ಇತ್ತು. ಈಗ ನಾವು ಆಲ್ಮೋಸ್ಟ್ ಅಲ್ಲಿಗೆ ಹೋದಾಗ 5:10 ಆಗಿತ್ತು. ಸೊ ಎಂಟ್ರಿಗೆ ಜಸ್ಟ್ 5 minutes ಅಷ್ಟೇ ಇರೋದು ಅಂತ ಹೇಳಿದ್ರು. ನಾವು ಕಾರ್ ಪಾರ್ಕ್ ಮಾಡಿ ಹೋಗೋಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಸೊ ಹೋಗಿನೂ ವೇಸ್ಟ್ ಆಗುತ್ತೆ, ಅದಕ್ಕೆ ಒಟ್ಟಿಗೆ ನಾಳೆ ಬೆಳಗ್ಗೆ ಬೇಗ ಇದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಸೊ ಇಲ್ಲೇ ಆನ್ ದ ವೇ ಏನಾದ್ರು ತಿನ್ಕೊಂಡು ಹೋಗೋಣ, ಇನ್ನೇನು ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು. ಈಗ ಇಲ್ಲಿ ಶವರ್ಮಾ ಕಾಣಿಸ್ತು. ಸೊ ತುಂಬ ದಿನ ಆಗಿತ್ತು ನಾವು ಕೂಡ ಶವರ್ಮಾ ತಿನ್ನೋಣ ಅಂತ ಹೇಳಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ನೋಡೋಣ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಹೇಳ್ತೀನಿ. ಶವರ್ಮಾ ನಿಮಗೆ ಅಲ್ಲೇ ಎರಡೈತೆ, ಹಿಂಗಿದೆ ಈ ಥರ. ಅಲ್ಲೇ ಕುತ್ಕೊಳ್ಳೋಣ ಅಂದ್ರೆ ಎಲ್ಲಿ ಟೇಬಲ್ ಐತೆ, ಅಲ್ಲೇ ಕುತ್ಕೊಳ್ಳೋಣ. ಇದು ಯಾವ ಥರ ಶವರ್ಮಾ ಇದು? ಈ ಥರ ಟೇಸ್ಟ್ ಮಾಡಿದ್ಯಾ? ಫಸ್ಟ್ ಟೈಮ್. ನಾನು ಇದೇ ಫಸ್ಟ್ ಈ ಥರ ಶವರ್ಮಾ ತಿಂತಾ ಇರೋದು, ಪ್ಲೇಟ್ ಶವರ್ಮಾ. ಏನೋ ನೋಡೋಕೆ ಬಂದ್ಬಿಟ್ಟು ಇನ್ನೇನೋ ನೋಡೋಕೆ ಬಂದಿದ್ದೀವಿ. ಈಗ ನಾವು ಚಿಕ್ಲಿ ಹಾಲಿಡೇಸ್ ಚಿಕ್ಲಿ ಹೊಳೆ ಡ್ಯಾಮ್ಗೆ ನೋಡೋಣ ಅಂತ ಬಂದಿದ್ದೀನಿ. ನಾನು ನೋಡೇ ಇರಲಿಲ್ಲ ಇದನ್ನು. ಮಡಿಕೇರಿಗೆ ಒಂದು ಟೈಮ್ ಏನೋ ಬಂದಿದ್ವಿ ಅಷ್ಟೇ. 2 years ಆಗಿತ್ತಾ ಬಂದು, ಆಲ್ಮೋಸ್ಟ್ 2 years ಆಗಿತ್ತು. ಆಗ ಬಂದಾಗ ನಾವು ದುಬಾರೆ ಮತ್ತು ಇದು 2 ಪ್ಲೇಸ್ ಕೂಡ ಮಿಸ್ ಮಾಡಿದ್ವಿ. ಅದಕ್ಕೆ ಈ ಸಲ ಹೆಂಗಿದ್ರು ಇಲ್ಲೇ ಇದ್ದೀವಲ್ಲ, ನಾವು ರೂಮ್ ಮಾಡಿರೋದ್ರಿಂದ ಈ ಪ್ಲೇಸ್ಗೆ ಜಸ್ಟ್ 5 kilometers ಅಷ್ಟೇ ಡಿಸ್ಟೆನ್ಸ್ ಇದ್ದಿದ್ದು. ಅದಕ್ಕೆ ಇಲ್ಲಿಗೆ ಬಂದ್ವಿ. ದುಬಾರೆ ನಾಳೆ ಹೋಗ್ತೀವಿ. ನೋಡೋಣ ಹೇಗಿರುತ್ತೆ ಅಂತ. ಸೂರ್ಯ ನೋಡ್ತಾ ಇದ್ದಾನೆ ನನ್ನೇ. ಹಾಂ, ಸೂರ್ಯ ನನ್ನೇ ನೋಡ್ತಾನೆ. ಈಗ ಸದ್ಯಕ್ಕೆ ಅವ್ನು ಕಣ್ಮುಂದೆ ಇರೋದು ನನ್ನ ಒಬ್ಬಳೇ ಇಲ್ಲಿಗೆ. ವೆದರ್ ಚೆನ್ನಾಗಿದೆ, ಒಂಥರ ಚೆನ್ನಾಗಿ ಅನಿಸ್ತಿದೆ. ನಾವು ನಮ್ಮ ಆ್ಯನಿವರ್ಸರಿ ಬಿಟ್ಟರೆ ನೆಕ್ಸ್ಟ್ ನಾವಿಬ್ಬರೇ ಎಲ್ಲಿಗೂ ಹೋಗೇ ಇರಲಿಲ್ಲ. ಅದಕ್ಕೋಸ್ಕರ ಇಬ್ಬರು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಏನು ಅನ್ನಿಸ್ತಿದೆ ನಿಮಗೆ ನನ್ನ ಜೊತೆ ಬಂದಿರೋದಕ್ಕೆ? ಹೇಳು, ನನ್ನ ಜೊತೆ ಬಂದಿರೋದಕ್ಕೆ ಏನು ಅನ್ನಿಸ್ತಿದೆ ಅಂತ. ಖುಷಿ ಆಗ್ತದೆ. ಎಷ್ಟು ಜಾಸ್ತಿ? ಫ್ರೆಂಡ್ಸ್ ಜೊತೆ ಬರೋದಕ್ಕೆ ಇಷ್ಟನಾ, ನನ್ನ ಜೊತೆ ಬರೋದಕ್ಕೆ ಇಷ್ಟನಾ?
ನನ್ನ ಜೊತೆ ಬರೋಕ್ಕೆ ಇಷ್ಟ ತಾನೇ. ಯಾಕೆಂದರೆ ನಾನೇ ಅವನ ಬೆಸ್ಟ್ ಫ್ರೆಂಡು, ಕ್ಲೋಸ್ ಫ್ರೆಂಡು, ಆಮೇಲೆ ವರ್ಸ್ಟ್ ಫ್ರೆಂಡ್ ಕೂಡ ನಾನೇ. ಎಲ್ಲ ಕ್ಯಾರೆಕ್ಟರ್ ಕೂಡ ನಾನೇ. ಎಲ್ಲ ಕ್ಯಾರೆಕ್ಟರ್ ನಾನು ಒಬ್ಬಳೇ ಪ್ಲೇ ಮಾಡ್ತಾ ಇರೋದು ಅವ್ರ ಲೈಫಲ್ಲಿ. ಅದಕ್ಕೆ ನನ್ನ ಲೈಫಲ್ಲಿ ಮಾತ್ರ ಜಸ್ಟ್ ಲವರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ ಅಷ್ಟೇ. ನೀನು ಫ್ರೆಂಡ್ ಏನಿಲ್ಲ, ಬರೀ ಲವರ್. ಯಾಕಂದರೆ ನಾನೇ ಜಾಸ್ತಿ ಸಿಲ್ಲಿ ಆಗಾಡೋದು, ಚೈಲ್ಡಿಶ್ ಥರ ಬಿಹೇವ್ ಮಾಡೋದು. ಇವ್ರು ಒಳ್ಳೆ ದೊಡ್ಡ ಮೆಚ್ಯೂರ್ಡ್ ಪರ್ಸನ್ ಥರ ಫುಲ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತಾರೆ. ಯಾವಾಗಲೂ ನಂಗೆ ಆ ಥರ ಇರೋಕ್ಕೆ ಬರಲ್ಲ. ಅದಕ್ಕೆ ನಾನು ಮಾತ್ರ ಗುಡ್ ಆ್ಯಂಡ್ ವರ್ಸ್ಟ್ ಬೆಸ್ಟ್ ಫ್ರೆಂಡು. ನೀವೆಲ್ಲ ಗುಡ್ ಆ್ಯಂಡ್ ವರ್ಸ್ಟು. ನಾನು ಮಾತ್ರ, ಅವರಲ್ಲ ಅಲ್ವಾ? ಏನಂತೀರ ಇದಕ್ಕೆ? ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ಹಾಂ ಹೇಳಿದ್ದಕ್ಕೆ ಹಾಂ ಅದಕ್ಕೆ ಸುಳ್ಳಿದೆ. ಅರ್ಧಕ್ಕರ್ಧ ಹೆಂಗೆ ಸುಳ್ಳಾಗುತ್ತೆ? ಹಾಂ ನನ್ನ ಬಗ್ಗೆ ಹೇಳೋದ್ರಲ್ಲಿ ಅದಕ್ಕೆ ಸುಳ್ಳಿದೆ. ನೀವು ಹಂಗೆ ತಾನೆ ಯಾವಾಗ ಫುಲ್ ಕಾಮಾಗಿ ಏನು ಮಾತೇ ಆಡಲ್ಲ. ನಾನು ಮಾತಾಡ್ತಿದ್ರು ಸುಮ್ಮನೆ ಒಳ್ಳೆ ಗೂಬೆ ಥರ ಕೂತಿರ್ತಾರೆ. ಗೂಬೆ ಥರನೇ ಕೂತಿರ್ತಾರೆ. ಇದನ್ನೇ ಹಾಕ್ತೀನಿ. ಇಲ್ಲ ಅದೇ ಹಾಕ್ತೀನಿ. ಅಷ್ಟೆಲ್ಲ ನಾವು ಓವರಾಗಿ ಏನದು ಫಿಲ್ಟರ್ ಮಾಡಿ ಮಾತಾಡಿದ್ರೆ ಅದು ವ್ಲಾಗ್ ಅಂತಲೇ ಅನ್ಸಲ್ಲ. ನಾವು ಹೇಗಿರ್ತೀವಿ ಹಾಗೆ ತೋರಿಸ್ಬೇಕು, ಅದು ವ್ಲಾಗ್ ಅನ್ಸ್ಕೊಳೋದು. ಆ ಥರ ನಿಮಗೂ ಅನಿಸಿದ್ರೆ ಲೈಕ್ ಮಾಡಿ. ಈ ಹೊಳೆಗೆ ಬಟ್ ಎಷ್ಟು ನೀರಿದೆ ಅಂದರೆ ನೋಡೋಕ್ಕೂ ಆಗದಿರೋ ಮಟ್ಟಕ್ಕೆ ಫುಲ್ ನೀರಿದೆ. ಚೂರು ನೀರು ಇಲ್ಲ ಇಲ್ಲಿ. ಅಷ್ಟು ಮಟ್ಟಕ್ಕೆ ಫುಲ್ ಖಾಲಿ ಪೋಯ. ಈ ಸೀನ್ ನೋಡೋಕ್ಕೆ ಎಷ್ಟು ವರ್ಷದಿಂದ ವೆಯ್ಟ್ ಮಾಡ್ತಿದ್ರಿ ಕುಶಲ್ ಅವರೇ? ಮಾಡ್ತಿರ್ಲಿಲ್ಲ. ಹಾಂ ಅಲ್ಲ, ಈ ಥರ ಖಾಲಿ ಸೀನ್ ನೋಡೋಕ್ಕೆ. ಏನು ಅಂದರೆ ಇದನ್ನ ನೋಡ್ತಾ ಇರೋದೇ ಒಂದು, ಅದು ಸನ್ಸೆಟ್ ಇನ್ನೇನಾಗುತ್ತಲ್ಲ ಅದರಿಂದ ಒಂಥರ ಚೆನ್ನಾಗಿ ಅನ್ನಿಸ್ತಿದೆ. ವೆದರ್ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಿದೆ ಅಷ್ಟೇ. ಅಲ್ಲಿ ಮೇಯ್ನಾಗಿ ಅಲ್ಲಿ ನೀರು ಬಂದಿದ್ರೆ ಇನ್ನೂ ಚೆನ್ನಾಗಿ ಅನ್ನಿಸ್ತಿತ್ತು. ನೀರಿದ್ದಿದ್ರೆ, ನೀರಿಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ಬರ್ಬಾರ್ದರ ಟೈಮಲ್ಲಿ ಬಂದರೆ ಹಿಂಗೆ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೂರ್ಯ ಕಣ್ಣು ಹೊಡೆದ, ಹೆಸರು ಏನೇ ಅಂದ. ಇದು ನಮ್ಮ ರಿಲ್ಯಾಕ್ಸೇಷನ್ ವಿಡಿಯೋ ಆಗಿರೋದ್ರಿಂದ ಕಪಲ್ಸ್ ಒಂದು ಕ್ವಶನ್ಸ್ ಕೇಳೋಣ ಅಂತ. ಜಸ್ಟ್ 5 ಕ್ವಶನ್ಸ್ ಅಷ್ಟೇ, ಈಸಿ ಪೀಸಿ ಕ್ವಶನ್ಸು. ಹಾಂ ಆಯಿತಾ? ಓಕೆ. ನಿಮಗೆ ನನ್ನ ಜೊತೆ ಸನ್ರೈಸ್ ಇಷ್ಟನಾ, ಸನ್ಸೆಟ್ ಇಷ್ಟನಾ? ಸನ್ರೈಸ್ ಇಷ್ಟ. ಜೋರಾಗಿ ಹೇಳಬೇಕು, ನನ್ನ ಮೈಕ್ ಬಂದಿಲ್ಲ. ಸನ್ರೈಸ್ ಇಷ್ಟನಾ? ಡೇ ಇಷ್ಟನಾ, ನೈಟ್ ಇಷ್ಟನಾ? ನೈಟ್ ಇಷ್ಟ. ಆಮೇಲೆ ನಾನು ಇಷ್ಟನಾ, ನನ್ನ ಸ್ಮೈಲ್ ಇಷ್ಟನಾ? ನೀನು ಇಷ್ಟ. ನೀನಿದ್ರೆ ನನ್ನ ಸ್ಮೈಲ್. ಆಮೇಲಿಂದ ಸನ್ ಇಷ್ಟನಾ, ಮೂನ್ ಇಷ್ಟನಾ ನನ್ನ ಜೊತೆ? ಮತ್ತು ಸನ್ರೈಸ್ ತಾನೇ ನೀನು ಇಷ್ಟ ಅಂತ ಅಂದಿದ್ದಾಗಲೇ. ಏನೋ ನೈಟ್ ಅಂತ ಕೇಳಿದೆ, ಯಾವ್ದು ಹೇಳಿದೆ? ನೈಟ್. ಓಕೆ. ನನ್ನ ಜೊತೆ ಒಂದು ಬೀಚ್ ಇಷ್ಟನಾ ಅಥವಾ ಟ್ರೆಕ್ಕಿಂಗ್ ರೀತಿ ಇಷ್ಟನಾ? ನನಗೂ ಅಷ್ಟೇ. ನನಗೆ ಕೇಳಿದೆ ಎನಿ 5 ಕ್ವಶನ್ಸ್. ನೀನು ಕೇಳೋದಕ್ಕೆ ಹೇಳ? ಇಲ್ಲ, ಯಾವುದಾದ್ರು ಓಕೆ. ನಾನು ಕೇಳಿರೋದೆ ಅಂತಲ್ಲ, ಯಾವುದಾದ್ರೂ ಓಕೆ. ನಿಮ್ಮ 5 ಕ್ವಶನ್ಸ್. ನಿಮಗೆ ಈ ಥರ ನೇಚರ್ ಇಷ್ಟನಾ ಅಥವಾ ಸಿಟಿಲಿ ಜೀವನ ಮಾಡೋದು ಇಷ್ಟನಾ? ನನಗೆ ನೇಚರ್ ತುಂಬ ಇಷ್ಟ, ಬಟ್ ಸಿಟಿಲಿ ಜೀವನ ಮಾಡೋದು ಕೂಡ ಇಷ್ಟ. ಹೌದಾ? ನನ್ನ ಜೊತೆ ನಿನಗೆ ಬೀಚ್ ಸೈಡ್ ವಾಕ್ ಮಾಡೋಕ್ಕೆ ಇಷ್ಟ ಆಗುತ್ತಾ ಅಥವಾ ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋಕ್ಕೆ ಇಷ್ಟ ಆಗುತ್ತಾ? ನನಗೆ ಬೀಚ್. ನಾನೊಂಥರ ಬೀಚ್ ಲವರ್. ನಾನು ಎಷ್ಟೊತ್ತು ಬೇಕಾದ್ರೂ ಬೀಚಲ್ಲಿ ಇರ್ತೀನಿ. ಸೊ ನನಗೆ ಬೀಚ್ ಸಖತ್ ಇಷ್ಟ. ನಿಮ್ಮ ಜೊತೆ ಎಲ್ಲಿದ್ರೂ ಇಷ್ಟ ಆಗುತ್ತೆ. ನಾರ್ಮಲ್ ವಾಕ್ ಕೂಡ ಇಷ್ಟ ಆಗುತ್ತೆ ಅರ್ಲಿ ಮಾರ್ನಿಂಗು. ಬಟ್ ಬೀಚ್ ಹತ್ರ ವಾಕ್ ಮಾಡಿಕೊಂಡು ಮಾತಾಡೋದು, ಟೈಮ್ ಸ್ಪೆಂಡ್ ಮಾಡೋದು ಇದೆಯಲ್ಲ, ಅದು ಇನ್ನೊಂಥರ ಸಖತ್ ಚೆನ್ನಾಗಿದೆ. ಫುಡ್ಡಲ್ಲಿ ನಾನ್ ವೆಜ್ ಇಷ್ಟನಾ, ವೆಜ್ ಇಷ್ಟನಾ? ನಾನ್ ವೆಜ್. ಮತ್ತು ಎಲ್ಲರೂ ಹೊರಗಡೆ ಬಂದಾಗ ನಿಮಗೆ ಊರನ್ನ ಸುತ್ತಾಕೋದು ಇಷ್ಟ ಆಗುತ್ತಾ ಅಥವಾ ನಾವೆಲ್ಲಿ ಹೋಗಿರ್ತೀವಿ ಅಲ್ಲೇ ಸ್ಟಿಕ್ಕನಾಗಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗುತ್ತೆ? ಇಫ್ ಇನ್ ಕೇಸ್ ನಾವೇನಾದ್ರು ಆ ಪ್ಲೇಸ್ನ ನೋಡಿದರೆ, ಇಟ್ ಡಿಪೆಂಡ್ಸ್ ಅಪಾನ್ ಪ್ಲೇಸಸ್. ನಾವೀಗ ಆಲ್ಮೋಸ್ಟ್ ನಾವು ಕೂರ್ಗಿಗೆ ಬಂದಿದ್ದೀವಲ್ವಾ, ಇಲ್ಲಿ ಬೇರೆ ಪ್ಲೇಸಸ್ ನೋಡಿದ್ದೀವಿ. ಸೊ ಅದೇ ಪ್ಲೇಸ್ ಹೋಗೋದಕ್ಕೆ ನನಗೆ ಇಷ್ಟ ಆಗಲ್ಲ. ಬಟ್ ಬೀಚ್ ಮಾತ್ರ ಎಷ್ಟೆಲ್ಲ ಹೋದ್ರೂ ಬೇಜಾರಾಗಲ್ಲ. ಬಟ್ ಈ ಥರ ಬೇರೆ ಪ್ಲೇಸಸ್ಗೆ ಬಂದಾಗ ಯಾವುದನ್ನು ನಾವು ನೋಡಿಲ್ಲ ಅಲ್ಲಿಗೆ ಹಂಟ್ ಹಾಕಬೇಕು, ಅಲ್ಲೋಗಿ ನೋಡಬೇಕು ಅನ್ನೋ ಥರ ಇರುತ್ತೆ. ಅದರ್ವೈಸ್ ರೂಮಲ್ಲೇ ಇರೋದಕ್ಕೆ ಇಷ್ಟ ಆಗುತ್ತೆ. ಪ್ಲೇಸಸ್ ಮೇಲೆ ಡಿಪೆಂಡ್, ನಾವು ಹೋಗೋ ಪ್ಲೇಸಸ್ ಮೇಲೆ ಡಿಪೆಂಡ್ ಅದು. ನನಗೆ ನಾನ್ ವೆಜ್ ಇಷ್ಟನಾ, ವೆಜ್ ಇಷ್ಟನಾ ಅಂತ 5 ವರ್ಷ ಆಗ್ತಾಯಿದೆ. ನೀನು ನೆಕ್ಸ್ಟ್ ನವೆಂಬರ್ ಬಂದರೆ 5 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಮದುವೆ ಆಗಿ. ಇವಾಗ ಕೇಳು, ಈಗ ನನಗೆ ಸನ್ ಇಷ್ಟನಾ, ಮೂನ್ ಇಷ್ಟನಾ? ಅದೆಲ್ಲ ಆ್ಯಕ್ಚುಲಿ ನಾನು ಯೂಶ್ವಲಿ ಅವೆಲ್ಲ ಕೇಳೇ ಇಲ್ಲ. ನಾರ್ಮಲ್ ಆಗಿ ಅಂದರೆ ಗೊತ್ತು ನಮಗೆ, ನಾವು ನೈಟ್ ಪರ್ಸನ್ನ, ಡೇ ಪರ್ಸನ್ನ, ಆ ರೀತಿ ನಾವು ಮಾತಾಡಿರ್ತೀವಿ ಹೊರತು ಈ ರೀತಿ ಎಲ್ಲ ಕೇಳಿರಲ್ಲ. ಸೊ ಅದಕ್ಕೆ ಕೇಳ್ತಾ ಇರೋದು. ಒಂದು ಒಳ್ಳೆ ವೆದರು, ಗಾಳಿ ಇಷ್ಟು ಚೆನ್ನಾಗಿ ಬೀಸ್ತಾ ಇದೆ, ಆವಾಗ ನಾವು ಈ ಥರ ಎಲ್ಲ ಮಾತಾಡಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ನಾವು ಬಂದಿರೋದು ಒಂದು ರೊಮ್ಯಾಂಟಿಕ್ ಮತ್ತು ರಿಲ್ಯಾಕ್ಸೇಷನ್ಗೆ ಅಂತ ಬಂದಾಗ ನಮ್ಮ ಟಾಪಿಕ್ ಬಗ್ಗೆ ಮಾತ್ರ ನಾವು ಡಿಸ್ಕಷನ್ ಮಾಡಬೇಕು. ಏನಂತೀರಾ? ಬೇರೆ ಟಾಪಿಕ್ಸ್ ನಾವು ಡಿಸ್ಕಷನ್ನೇ ಮಾಡಬಾರ್ದು. ಲಾಂಗ್ ಡ್ರೈವಲ್ಲಿ ಕಾರಲ್ಲಿ ಹೋಗೋದು ಇಷ್ಟ ಆಗುತ್ತೆ, ಬೈಕಲ್ಲಿ ಹೋಗೋದು ಇಷ್ಟ? ಎರಡೂ ಇಷ್ಟ ನನಗೆ.
ಎರಡೂ ಇಷ್ಟ. ನನಗೆ ಸ್ವಲ್ಪ ಚಿಲ್ಡ್ ಇರೋವಂಥ ಪ್ಲೇಸಸಲ್ಲಿ ಬೈಕಲ್ಲಿ ಹೋಗೋದಕ್ಕೆ ಇಷ್ಟ. ಮಳೆ ಬರ್ತಾ ಇರಬೇಕು, ಅದೊಂದು ನನಗೆ ಚಿಕ್ಕ ವಯಸ್ಸಿನ ಒಂದು ಡ್ರೀಮ್. ಹೇಳಿದ್ದೀನಲ್ಲ, ನಾನು ಪಿಂಕ್ ಜಾಕೆಟ್ ಹಾಕಿರ್ಬೇಕು, ಇವ್ರು ಬ್ಲ್ಯಾಕ್ ಜಾಕೆಟ್ ಹಾಕಿರಬೇಕು, ಬುಲೆಟಲ್ಲಿ ಸ್ವಲ್ಪ ಮಳೆ ತುಂಬ ಜೋರಾಗೂ ಬರ್ತಾ ಇರಬಾರ್ದು, ಕಮ್ಮಿನೂ ಬರ್ತಾ ಇರ್ಬೋದು, ಒಂದು ಮೀಡಿಯಮಾಗಿ ಬರ್ತಾ ಇರಬೇಕು. ಆ ರೀತಿ ಮಳೆಯಲ್ಲಿ ಐಸ್ ಕ್ರೀಮ್ ತಿಂತ ಬುಲೆಟಲ್ಲಿ ಹೋಗೋದಕ್ಕೆ ಇಷ್ಟ ಇತ್ತು. ಲಾಂಗ್ ಡ್ರೈವಲ್ಲಿ ಯೂಶ್ವಲಿ ಕಾರೇ ಪ್ರಿಫರ್ ಮಾಡೋದು, ಯಾಕೆಂದರೆ ಒಂದು ಸೇಫ್ಟಿ ಇರುತ್ತೆ, ಪ್ಲಸ್ ನಮ್ಗೆ ಏನು ಬೇಕೋ ಎಲ್ಲನೂ ಅಲ್ಲೇ ಇಟ್ಕೊಂಡಿರ್ಬೋದು. ಬೈಕ್ ಆದರೆ ಸ್ವಲ್ಪ ಸ್ಟ್ರೆಸ್ ಕೂಡ ಆಗುತ್ತೆ, ಬಾಡಿ ಸ್ಟ್ರೈನ್ ಆಗುತ್ತೆ, ಅವೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ. ಬಟ್ ಬೈಕು ಇಷ್ಟ ಆಗುತ್ತೆ, ಕಾರ್ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಇವಾಗ ನಿಮಗೆ ಕಾರ್ ಅವ್ರ ಬೈಕ್? ನನಗೆ ಕಾರ್ ಬೈಕ್ಗಿಂತ. ಮನುಷ್ಯನ ಜೀವನ ಹೇಗೆ ಚೇಂಜ್ ಆಗುತ್ತೆ ಅಂದರೆ, ಮೊದಲು ಸೈಕಲ್ ಇದ್ದಾಗ ನಾವು ಬೈಕ್ ತೊಗೊಳ್ಳೋಣ ನನಗೆ ಆ ಥರ ಬೋರ್ ಆಗಿಲ್ಲ. ಅನ್ಸುತ್ತೆ. ದಿನ ಒಂಥರ ಚೆನ್ನಾಗಿತ್ತು, ಒಂದು ರಿಲ್ಯಾಕ್ಸ್ ಆಗಿ. ಯೂಶ್ವಲಿ ಇವರು ಯಾವಾಗಲೇ ನಾವು ಎಲ್ಲಿಗೆ ಟ್ರಿಪ್ ಹೋದ್ರೂ ಇವ್ರದ್ದು ಫೋನ್ ಕಾಲ್ಸ್ ಜಾಸ್ತಿ ಬರ್ತಿತ್ತು. ಸೊ ಇವಾಗ ಈ ಸಲ ಆಮೇಲೆ ಇವ್ರದ್ದೇನು ಅಂದರೆ, ಯಾವಾಗ್ಲೂ ಇವತ್ತು ಕೆಲಸ ಬಿಟ್ಟರೆ ನೆಕ್ಸ್ಟ್ ಡೇಗೆ ಬೇರೆ ಕಡೆಗೆ ಜಾಯ್ನ್ ಆಗಿಬಿಡ್ತಿದ್ರು. ಸೊ ಆ ರೀತಿ ಆಗಿದ್ರಿಂದ ಅವ್ರಿಗೆ ಪ್ರೆಷರ್ ಹಾಗೇ ಇರ್ತಿತ್ತು. ಬಟ್ ಈ ಸಲ ಏನಾಯ್ತು ಅಂದರೆ 3 ಡೇಸ್ ಗ್ಯಾಪ್ ಸಿಕ್ಕಿದೆ. ನಿನ್ನೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಸೊ ಮಂಡೆಯಿಂದ ನ್ಯೂ ಜಾಬ್ಗೆ ಜಾಯ್ನ್ ಆಗಬೇಕು. ಅದರಿಂದ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ಯಾವುದೇ ಆಫೀಸ್ ಟೆನ್ಷನ್ ಇಲ್ಲದೆ, ಪ್ರೆಷರ್ ಇಲ್ಲದೆ, ಫೋನ್ ಕಾಲ್ಸ್ ಇಲ್ಲದೆ, ಬರೀ ಜಸ್ಟ್ ನಾವು ಅಷ್ಟೇ ಆಗಿರಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ. ಹೇಗೆ ಅನ್ನಿಸ್ತದೆ? ಪೀಸ್ಫುಲ್ಲಾಗಿ ಅನಿಸ್ತೈತೆ. ಅಷ್ಟೊಂದು ಪೀಸ್ಫುಲ್ ಆ್ಯಕ್ಚುಲಿ ಎಲ್ಲರ ಲೈಫಲ್ಲೂ ಬೇಕು. ಸೊ ನಮಗೂ ಬೇಕಾಗಿತ್ತು, ಅದಕ್ಕೋಸ್ಕರ ಬಂದ್ವಿ. ಪೀಸಾಗಿದ್ದೀವಿ, ಬಟ್ ಆದರೂ ಸಂಭವ ಬರೀ ಇಬ್ಬರೇ ಇರಬೇಕು ಅನ್ನೋ ರೀತಿನೂ ಅನಿಸುತ್ತಲ್ಲ, ಆ ಥರ ಇಷ್ಟ ಆಗಿ ಬಂದಿರೋದು. ಸೊ ಒಂಥರ ಚೆನ್ನಾಗಾಗ್ತಾ ಇದೆ ಡೇ ಇವತ್ತು. ನಾಳೆ ಹೇಗಿರುತ್ತೆ ಅದು ನೋಡ್ಬಿಟ್ಟು ಹೇಳ್ತೀನಿ. ಹಾಗೆ ದೆನ್ ಸ್ಟೇ ಟ್ಯೂನ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್. ಬೈ ಬೈ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಆಗಲೇ ನಾವು ಹೇಳಿದ್ವಿ ಚಿಕ್ಲಿ ಹೊಳೆ ಅಲ್ಲಿ ರಿಸರ್ವೇರ್ ಹತ್ರ ಹೋಗಿದ್ವಿ ಅಂತ. ಸೊ ತುಂಬ ಚೆನ್ನಾಗಿತ್ತು, ಒಂದು ಪ್ಲೆಸೆಂಟ್ ವೆದರ್ ಆಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ತುಂಬ ಮಾತಾಡಿದ್ವಿ, ಕೂತ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಆ್ಯಂಡ್ ನೆಕ್ಸ್ಟ್ ಈಗ ಅದೆಲ್ಲ ಆದಮೇಲೆ ಬಂದು ಫ್ರೆಶ್ ಅಪ್ ಆಗಿ ಈಗ ಕೂತಿದ್ದೀವಿ. ಈಗ ಒಂದು ಸ್ವಲ್ಪ ಹೊತ್ತು ಕಾರ್ಡ್ಸ್ ಆಡ್ತಾ, ಮೂವಿ ನೋಡ್ತಾ, ಆಮೇಲಿಂದ ಮತ್ತೆ ಈ ವಿಡಿಯೋನ ವೈಂಡ್ ಅಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಹೇಳ್ತೇನೆ ಟಾಟಾ, ಬೈ ಬಾಯ್. ಇವತ್ತಿನ ನೈಟ್ ಇದೇ ರೀತಿ ಒಂದು ಸೂದಿಂಗ್ ಆಗಿ, ಪ್ಲೆಸೆಂಟಾಗಿ ಮೂವಿ ಗಿವಿ ನೋಡ್ತಾ ಇವತ್ತು ಡೇನ ಎಂಡ್ ಮಾಡ್ತಾಯಿದ್ವಿ. ಆ್ಯಂಡ್ ನೆಕ್ಸ್ಟ್ ನಾಳೆ ಏನೇನಾಗುತ್ತೆ, ಹೇಗಿರುತ್ತೆ ನೋಡೋಣ. ನಾನು ಅಂದ್ಕೊಂಡಿದ್ದೀನಿ ಏನಾದರೂ ಪ್ಲೇಸ್ಗೆ ಹೋಗೋಣ ಅಂತ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀವಿ. ಇವತ್ತಿನ ವಿಡಿಯೋನ ನಾನು ಇಲ್ಲೇ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಟಾಟಾ, ಬೈ ಬಾಯ್.